Hey guys, welcome back to Tech Media Kannada YouTube channel. ಗೈಸ್, ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಬೇರೆಯವರ ಮನಸ್ಸಿನಲ್ಲಿ ಏನು ಓಡ್ತಿದೆ, ಅವರ ಮನಸ್ಸಿನ ಮಾತು ನಮಗೆ ಕೇಳಿಸಿದರೆ ಎಷ್ಟು ಚೆನ್ನಾಗಿರೋದಲ್ವಾ ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಬೇರೆಯವರ ಮನಸ್ಸಿನ ಮಾತು ಕೇಳೋಕ್ಕಾಗಲ್ಲ. ಆದರೆ ಗೈಸ್, ಇವತ್ತು ನಾನು ಹೇಳ್ತಿರೋ ಈ ಟೆಕ್ನಾಲಜಿ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಯಾಕಂದರೆ ಈ ಟೆಕ್ನಾಲಜಿ ಬಳಸ್ಕೊಂಡು ನಾವು ಬೇರೆಯವರ ಮನಸ್ಸಿನಲ್ಲಿ ಹಾಗೆ ಮಿದುಳಿನಲ್ಲಿ ಏನೇನು ಯೋಚನೆ ಮಾಡ್ತಿದ್ದಾರೆ, ಏನೇನು ಅವ್ರ ಮನಸ್ಸಿನಲ್ಲಿ ವಿಷಯಗಳು ಇದೆ ಎಲ್ಲವನ್ನು ನಾವು ತಿಳ್ಕೊಬೋದು. ಗೈಸ್, ನೀವು ಕೇಳ್ತಿರೋದು 100% ನಿಜ. ಈ ಟೆಕ್ನಾಲಜಿ ಹೆಸರು ಬಂದು ಮೈಂಡ್ ಕಂಟ್ರೋಲ್ ಟೆಕ್ನಾಲಜಿ ಅಂತ. ಈ ಟೆಕ್ನಾಲಜಿ ಏನಪ್ಪ ಮಾಡುತ್ತೆ ಅಂದರೆ ಮನುಷ್ಯರ ಮೆದುಳಿನ ಚಟುವಟಿಕೆಗಳನ್ನು ಹಾಜರು ಮಾಡಿಕೊಳ್ಳುವ ಮತ್ತು ನಿಯಂತ್ರಿಸುವ ಒಂದು ಪ್ರಕ್ರಿಯೆ ಅಥವಾ ಸಾಧನ ಆಗಿರುತ್ತೆ. ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ವ್ಯಕ್ತಿಯ ಮನಸ್ಸಿನ ತೀರ್ಮಾನಗಳನ್ನು, ಚಿಂತನ ಮತ್ತು ಭಾವನೆಗಳನ್ನು ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಲಾಗುತ್ತದೆ. ಅದೇಗಪ್ಪ ಸಾಧ್ಯ ಬೇರೆಯವರ ಮನಸ್ಸಿನ ಮಾತು ಕೇಳುವುದು ಎಂದರೆ, ಈ ತಂತ್ರಜ್ಞಾನದಲ್ಲಿ ನರಸಂಪರ್ಕ ಸಾಧನಗಳು ಅಂದರೆ ನ್ಯೂರಲ್ ಇಂಟರ್ಫೇಸ್ ಅಥವಾ ಮೆಷಿನ್ ಲರ್ನಿಂಗ್ ಆಧಾರಿತ ಆಲ್ಗೋರಿದಮ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಇದರ ಮೂಲಕ ವ್ಯಕ್ತಿಯ ಮನಸ್ಸನ್ನು ಓದಲು ಮತ್ತು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಗೈಸ್, ಆದರೆ ಇದನ್ನು ಸಾಮಾನ್ಯ ಜನರು ಬಳಸೋದಕ್ಕೆ ಆಗೋದಿಲ್ಲ. ಇದನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮನೋವೈದ್ಯಕೀಯ ಚಿಕಿತ್ಸೆ ಮತ್ತು ಮಾನಸಿಕ ಆರೋಗ್ಯದ ಸುಧಾರಣೆಯಲ್ಲಿ ಬಳಸಲಾಗುತ್ತದೆ. ಆದರೆ ಇದು ನೈತಿಕತೆ ಮತ್ತು ಗೌಪ್ಯತೆ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ. ಗೈಸ್, ಆದರೆ ಒಂದು ವಿಷಯ, ಈ ಮೈಂಡ್ ಕಂಟ್ರೋಲ್ ತಂತ್ರಜ್ಞಾನವು ಹೊಸ ಸಾಧನೆಗಳಿಂದ ಕೂಡಿದೆ. ಆದರೂ ಇವುಗಳು ಇನ್ನೂ ವೈಜ್ಞಾನಿಕ ಸಂಶೋಧನೆಯಲ್ಲಿ ಮತ್ತು ವ್ಯಾಪಕವಾಗಿ ಬಳಸುವ ಸಿದ್ಧವಾಗಿಲ್ಲ. ಗೈಸ್, ನೀವೇನಾದ್ರು ಬೇರೆಯವ್ರ ಮನಸ್ಸಿನಲ್ಲಿ ಏನೇನು ಯೋಚನೆ ಮಾಡ್ತಿದ್ದಾರೆ, ಏನೇನು ಆಲೋಚನೆ ಓಡ್ತಿದೆ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಬೇಕಾ? ಇಷ್ಟನಾ ನಿಮಗೆ? ಇಷ್ಟವಾದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.